ಇದು ಬರೀ ಕುರಿ ಮಾಂಸ. ಇದು 70% ಕುರಿ ಮಾಂಸ ಇದ್ರೆ 30% ನಾಯಿ ಮಾಂಸ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಿದ್ದಾರೆ ಅಂತ. ಇದೀಗ ಬರ್ತಾ ಇರುವಂತಹ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಬೆಂಗಳೂರಿನಲ್ಲಿ ಕುರಿ ಮಾಂಸದ ಸೋಗಿನಲ್ಲಿ ನಾಯಿ ಮಾಂಸವನ್ನು ತಂದು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಬರ್ತಾ ಇದೆಯಾ ಕಳಪೆ ಮಾಂಸ? ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಹೋಟೆಲ್ನಲ್ಲಿ ನಾವು ತಿನ್ನುವಂತಹ ಮಾಂಸ ಎಷ್ಟು ಸೇಫ್ ಅನ್ನುವಂತಹ ಅನುಮಾನ ಪ್ರಶ್ನೆ ಕಾಡತೊಡಗಿದೆ. ಬೆಂಗಳೂರಲ್ಲಿ ಊಟ ಮಾಡ್ಲಿಕ್ಕಂತ ಹೋಗ್ತಾನೆ, ಆದರೆ ಊಟ ಮಾಡುವಾಗ ಅವನಿಗೆ ಏನೋ ಬೇರೆನೇ ತಿನ್ನಂಗೆ ಆಗ್ತಿದೆಯಲ್ಲ ಈ ನಾನ್ ವೆಜ್ ಅಂತ ಅನಿಸುತ್ತೆ. ಸೊ ಚೆಫ್ನ ಕರೀತಾನೆ, ಏನಪ್ಪ ಇದು ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಸರ್ ಇದು ಮಟನ್ ಅಂತ. ಆದರೆ ಮಟನ್ ಟೇಸ್ಟೇ ಬರ್ತಿಲ್ಲಲ್ವಪ್ಪ ಅಂತ ಹೇಳ್ತಾನೆ. ಸೊ ಎಲ್ಲಿಂದ ಏನು ತರಿಸಿದೆ ಅಂತ ಎಲ್ಲ ಕೇಳ್ತಾನೆ. ಅವನು ಚೆಫ್ ಅದು ಇದಂತ ಒಳ್ಳ ಮಳ್ಳ ಏನೋ ಹೇಳ್ತಿರ್ತಾನೆ. ಆವಾಗ ಇಲಾಲ್ ಅಹಮದ್ ಮ್ಯಾನೇಜರ್ ಕರೀತಾನೆ. ಮ್ಯಾನೇಜರ್ ಕರೆದಾಗ ಅವನು ಸೇಮ್ ಅದೇ ಧಾಟಿಲಿ ಹೇಳ್ತಾನೆ. ಅದಾದಮೇಲೆ ಇಲಾಲ್ ಅಹಮದ್ ಕೇಳ್ತಾನೆ, ನಿಮ್ಮ ವೆಂಡರ್ ಯಾರು, ಎಲ್ಲಿಂದ ಮಟನ್ ತರಿಸಿದ್ರಿ ಅಂತ. ಅವ್ರು ನಮ್ಗೆ ಏನು ಹೇಳಿದ್ರು, ಸರ್ ನಿಮ್ಗೆ ಏನು ಬೇಕು ಕೇಳಿ, ಪ್ಲೀಸ್ ಈ ಮ್ಯಾಟ್ರನ್ನ ಇಲ್ಲಿಗೆ ಡ್ರಾಪ್ ಮಾಡಿ, ಬೇರೆ ಕಸ್ಟಮರ್ಗಳಿದ್ದಾರೆ, ನಮ್ಮ ಹೆಸರು ಕೆಡಿಯುತ್ತೆ ಅಂತ ಹೇಳಿದ್ರು. ಅವತ್ತೇ ನೈಟು ನಾನು ಕಂಪ್ಲೇಂಟ್ ಬರೆದು ಅಲ್ಲೇ ಲೋಕಲ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾನೆ. ಅದಾದಮೇಲೆ DC ಆಫೀಸಿಗೂ ಕಂಪ್ಲೇಂಟ್ ಕೊಡ್ತಾನೆ. ಅದಾದಮೇಲೆ DK ಶಿವಕುಮಾರ್ ಅವರಿಗೂ ಪತ್ರ ಬರೀತಾನೆ. ಆದರೆ ಏನೂ ಉತ್ತರ ಇಲ್ಲ. ಸೊ ಕಟ್ ಟು ಶಾರ್ಟ್, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬೆಂಗಳೂರಿನಲ್ಲಿ 4500 kg 90 ಬಾಕ್ಸ್ನಲ್ಲಿ ಮಾಂಸ ಬರುತ್ತೆ. ಇದನ್ನು ಇನ್ಫಾರ್ಮೇಷನ್ನಲ್ಲಿ ಇದ್ರ ಮಾಹಿತಿ ತಿಳ್ಕೊಂಡಿರೋ ಪುನೀತ್ ಹೊಸಕೆರೆಹಳ್ಳಿ ಅಲ್ಲಿಗೆ ಬರ್ತಾನೆ. ಸೊ ಅಲ್ಲಿ ಜಗಳನೂ ಆಡ್ತಾನೆ. ಇದು ನಾಯಿ ಮಾಂಸ, ಇದು ಮೇಕೆ ಅಥವಾ ಕುರಿ ಮಾಂಸ ಅಲ್ಲ ಅಂತ. ಸೊ ಇಡೀ ಬೆಂಗಳೂರಲ್ಲ, ಇಡೀ ಇಂಡಿಯಾನೇ ಅಂದರೆ ಈ ಸೆನ್ಸೇಷನ್ ಆಗುತ್ತೆ. ಬೆಂಗಳೂರಿಗೆ ನಾಯಿ ಮಾಂಸದ್ದು ಪ್ರೊವೈಡ್ ಮಾಡ್ತಿದ್ದಾರೆ ಅಂತ, ಬೆಂಗಳೂರಿಗೆ ನಾಯಿ ಮಾಂಸ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಇಡೀ ಜನ ಶಾಕ್ ಆಗ್ತಾರೆ. ಸೊ ಸೆನ್ಸೇಷ್ನಲ್. ಸೊ ಪೂರ್ತಿ ಎಲ್ಲರೂ ಶಾಕ್ ಆಗ್ತಾರೆ. ಇದೇನಪ್ಪ, ನಾವು ನಿನ್ನೆ ತಿನ್ನೋ ಮಾಂಸ ನಾಯಿ ಮಾಂಸನ ಅಂತ. ಅದಾದಮೇಲೆ ಪುನೀತ್ ಹೊಸಕೆರೆಹಳ್ಳಿ ಹೇಳ್ತಾನೆ ಇದು ನಾಯಿ ಮಾಂಸ ಅಂತ, ಇದಕ್ಕೆ ಬಾಲ ಇದೆ ಅಂತ. ಅಬ್ದುಲ್ ರಜಾಕ್ ಅದಕ್ಕೆ ಹೇಳ್ತಾನೆ, ಇದು ಕುರಿಯ ಇನ್ನೊಂದು ತಳಿ, ರಾಜಸ್ಥಾನದಿಂದ ಅದಕ್ಕೆ ಅಬ್ದುಲ್ ರಜಾಕ್ ಹೇಳ್ತಾನೆ, ಇದು ಕುರಿ ಮಾಂಸನೇ. ಅದಕ್ಕೆ ಅಬ್ದುಲ್ ರಜಾಕ್ ಹೇಳ್ತಾನೆ, ಇದು ಕುರಿ ಅಥವಾ ಮೇಕೆ ಮಾಂಸನೇ. ಇದಕ್ಕೆ ಅಬ್ದುಲ್ ರಜಾಕ್ ಹೇಳ್ತಾನೆ, ಇದು ಯಾವುದೇ ನಾಯಿ ಮಾಂಸ ಅಲ್ಲ ಅಂತ. ಸೊ ಅದಕ್ಕೆ ಎಲ್ರಿಗೂ ಪ್ರೂವ್ ಮಾಡಲಿಕ್ಕೂ ಅಂತ ಹೇಳಿನೂ ತೋರಿಸ್ತಾನೆ. ಆದರೆ ಅಲ್ಲಿರೋ ಜನ, ಆಮೇಲೆ ಅಲ್ಲಿ ಹೋಗ್ತಿರೋ ನ್ಯೂಸು, ಇದು ಇನ್ನೂ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಈ ಮಾಂಸ FSSI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಇಂಡಿಯಾ, ಇದನ್ನೆಲ್ಲ ಕಂಡು ಇದೆಲ್ಲ ಆದಮೇಲೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಈ ಮಾಂಸನ ತನ್ನ ಲ್ಯಾಬ್ ತೊಗೊಂಡೋಗುತ್ತೆ. ಕೆಲವು ದಿನ, ನೆಕ್ಸ್ಟ್ 2-3 ದಿನ ಆದಮೇಲೆ ವರದಿ ಬರುತ್ತೆ. ಈ ಮಾಂಸ
ನೆಕ್ಸ್ಟ್ ಎರಡು ಮೂರು ದಿನ ಆದಮೇಲೆ ವರದಿ ಬರುತ್ತೆ, ಈ ಮಾಂಸ ನಾಯಿ ಮಾಂಸದ್ದಲ್ಲ, ಈ ಮಾಂಸ ಮೇಕೆದು ಅಂತ. ಮಾಂಸ ಅದು ಕುರಿದು ಅಥವಾ ಮೇಕೆದು ಅಥವಾ ಮಾಂಸ ಏನೋ ಪ್ರೂವ್ ಆಯಿತು ಅದು ನಾಯಿ ಮಾಂಸ ಅಲ್ಲ ಅಂತ. ಆದರೆ ಈ ಘಟನೆಯಿಂದಾಗಿ ನಮಗೆ ಕ್ವಶನ್ಸ್ ಉಳಿತಾವೆ. ಅವೇನಂದರೆ 800 ಪರ್ ಕೆ ಜಿ. ಈ ಘಟನೆಯಿಂದಾಗಿ ಕೆಲವು ಕ್ವಶನ್ಸ್ ಉಳಿತಾವೆ. ಏನಂದರೆ 800 ಕೆ ಜಿ ಇರೋ ಈ ಮಟನ್ ಅದು ಹೆಂಗದು 500 ರೂಪಾಯಿಗೆ ಮಾರ್ತಾರೆ? ಇದು ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಕರ್ನಾಟಕ ಬಿಟ್ಟು ಅದ್ಯಾಕೆ ರಾಜಸ್ಥಾನಿಂದ ತೊಗೊಂಬರ್ಬೇಕು? ಯಾಕೆ ಕರ್ನಾಟಕದಲ್ಲಿ ಆ ಕ್ವಾಲಿಟಿ ಇಲ್ವಾ ಅಥವಾ ಆ ಪ್ರೈಸ್ ಒಳಗೆ ಅವ್ರಿಗೆ ಸಿಗ್ತಾ ಇಲ್ವಾ? ಅದರಲ್ಲೂ 1950 ಕಿಲೋಮೀಟರ್ ದೂರ. ಸೊ ಎಕ್ಸಾಂಪಲ್ ಕೊಡೋದಾದರೆ, ಈಗ ಮಂಗಳವಾರ ಕುರಿ ಕಡಿತಾರೆ ಅಂದ್ಕೊಳ್ಳಿ ರಾಜಸ್ಥಾನದೊಳಗೆ. ಅದು ರಾಜಸ್ಥಾನದಲ್ಲಿರೋ ಒಂದು ಪರ್ಟಿಕ್ಯುಲರ್ ಪ್ಲೇಸು ಶಿಖರ್ ಅಂತ. ಸೊ ಅಲ್ಲಿಂದ ಆ ಶಿಖರದಲ್ಲಿರೋ ಆ ಪ್ಲೇಸಲ್ಲಿ ಕುರಿ ಕಡ್ದಾಗ, ಅಂದರೆ ಮಂಗಳವಾರ ಅಂದ್ಕೊಳ್ಳಿ. ಸೊ ಎಕ್ಸಾಂಪಲ್ ಅಂದ್ಕೊಳ್ಳಿ, ಶಿಖರ್ ಅಂದರೆ ಆ ರಾಜಸ್ಥಾನದಲ್ಲಿರೋ ಆ ಪ್ಲೇಸಲ್ಲಿ ಕುರಿ ಕಡ್ದಾಗ ಮಂಗಳವಾರ ಅಂದ್ಕೊಳ್ಳಿ ಆ ಟೈಮು. ಸೊ ಮಂಗಳವಾರ ಕುರಿ ಕಡಿದ್ರೆ, ಸೊ ಇವರು ಕುರಿ ಹಾಕೋದು ಬುಧವಾರ ಅಂದ್ಕೊಳ್ಳಿ. ಸೊ ಬುಧವಾರ ಹಾಕಿದವರು ಬುಧವಾರ ಈ ಟ್ರೈನಿಂದ ಬರೋಕ್ಕೆ ಒಂದು 4 to 5 days ಆಗುತ್ತೆ. ಸೊ ಬುಧವಾರದಿಂದ ಸೊ ಅಂದ್ಕೊಳ್ಳಿ ಎಕ್ಸಾಂಪಲ್, ಈ ಮಟನ್ನ ಅನ್ಕೊಳ್ಳಿ ಎಕ್ಸಾಂಪಲ್ನ. ಸೊ ಎಕ್ಸಾಂಪಲ್ಲು ಈಗ ಮಟನ್ ಕರೆದು, ಸೊ ಎಕ್ಸಾಂಪಲ್ ಅಂದ್ಕೊಳ್ಳಿ, ಈ ಮಟನ್ನ ಆ ಶಿಖರ್ ಅನ್ನೋ ಪ್ಲೇಸ್ ರಾಜಸ್ಥಾನದಲ್ಲಿರೋ ಪ್ಲೇಸ್ನಲ್ಲಿ ಮಂಗಳವಾರ ಕಡಿದ್ರೆ ಅವರು ಬುಧವಾರ ಟ್ರೈನಲ್ಲಿ ಹಾಕ್ತಾರೆ. ಸೊ ಆ ಬುಧವಾರ ಟ್ರೈನಲ್ಲಿ ಹಾಕೋದು ಒಂದು 3 to 4 days ಅಂದ್ಕೊಂಡ್ರು. ಮಂಗಳವಾರ ಸೊ 3 to 4 ಶುಕ್ರವಾರ ರಾತ್ರಿ ಅಥವಾ ಸಂಜೆ ಮುಟ್ಟುತ್ತೆ ಇಲ್ಲಿ ಬೆಂಗಳೂರಿಗೆ. ಸೊ ಅಂದ್ಕೊಳ್ಳಿ ಎಕ್ಸಾಂಪಲ್, ಶಿಖರ್ ಅನ್ನೋ ಪ್ಲೇಸ್ ರಾಜಸ್ಥಾನದಲ್ಲಿರೋ ಈ ಶಿಖರ್ ಅನ್ನೋ ಪ್ಲೇಸ್ನಲ್ಲಿ ಕುರಿ ಕಡಿತಾರೆ ಮಂಗಳವಾರ. ಸೊ ಆ ಮಂಗಳವಾರ ಕುರಿ ಕಡ್ದಿದ್ದು ಬುಧವಾರಕ್ಕೆ ಹಾಕ್ತಾರೆ ಟ್ರೈನ್ ಒಳಗೆ. ಸೊ ಆ ಟ್ರೈನಿಂದ ಇವರು ಮಂಗಳವಾರ ಹಾಕಿದರೆ ಡೈರೆಕ್ಟ್ ಮುಟ್ಟೋದು ಶುಕ್ರವಾರ, ಅದು ಸಂಜೆ ಅಥವಾ ರಾತ್ರಿ. ಸೊ ಈ ಮುಟ್ಟಿರೋ ಈ ಮಾಂಸ ಶಿವಾಜಿನಗರಕ್ಕೆ ಹೋಗುತ್ತೆ. ಆ ಶಿವಾಜಿನಗರದಿಂದ ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಆದರೆ ಪ್ರಾಬ್ಲಮ್ ಇರೋದು ಇದಲ್ಲ. ಪ್ರಾಬ್ಲಮ್ ಇರೋದು ಏನಂದರೆ, ಸೊ ಎಲ್ಲ ಟ್ರಾನ್ಸ್ಫರ್ ಆಯಿತು, ಆದರೆ ಈ ಮಾಂಸ -18 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಡಬೇಕು. ಸೊ ಪ್ರಾಬ್ಲಮ್ ಇರೋದು ನಮಗೆ ಅಂದರೆ 4 to 5 days. ಅದಾದಮೇಲೆ ಇದು -18 ಡಿಗ್ರಿ ಸೆಲ್ಸಿಯಸ್ ಏರ್ ಟೈಟ್ ಆಗಿರಬೇಕು. ಸೊ ಇದು 9 ತಿಂಗಳ ತನಕ ಸ್ಟೋರ್ ಮಾಡ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಅದೇನಾದರೂ ಥರ್ಮೋಕೋಲಿಂದ ತಂದಿದ್ರೆ ವಿತಿನ್ 24 hours ಒಳಗಡೆ ಅದು ಹೋಗ್ಬಿಡ್ಬೇಕು, ಅಂದರೆ ಟ್ರಾನ್ಸ್ಫರ್ ಆಗಬೇಕು ಅಥವಾ ಕನ್ಸಂಪ್ಷನ್ಗೆ ಯೂಸ್ ಆಗಿಬಿಡ್ಬೇಕು. ಆದರೆ ರಾಜಸ್ಥಾನದಲ್ಲಿಂದ ಬರೋದು 4 to 5 days ಅಂತ ಇಟ್ಕೊಂಡ್ರು. ಸೊ ಆ ಮೀಟ್ ಎಷ್ಟು ಸೇಫ್ ಆಗ್ಬೋದು, ಅಂದರೆ ಎಷ್ಟು ಸೇಫ್ ಇದೆ?
ನನ್ನ ಕ್ವಶನ್ ಅಷ್ಟೇ, ಅದು ನನ್ನ ಕ್ವಶನ್ ಅಷ್ಟೇ, ಸಿಂಪಲ್. ನನ್ನ ಕ್ವಶನ್ ಸಿಂಪಲ್ ಅಷ್ಟೇ. ಅದು ನಾಯಿ ಮಾಂಸನೋ ಅಥವಾ ಕುರಿ ಮಾಂಸನೋ ಅಥವಾ ಮೇಕೆ ಮಾಂಸ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಆ ಮಾಂಸ ಸ್ಟೋರ್ ಮಾಡಿ ಅದನ್ನು ತಗೊಂಡು ಬಂದು ಬೇರೆ ಬೇರೆ ರೆಸ್ಟೋರೆಂಟ್ಗಳಿಗೆ ಸಪ್ಲೈ ಮಾಡಿದಾಗ ಅದು ಆಟೋಮೆಟಿಕ್ಲಿ ಅವಾಗಲೇ ಹೋಗುತ್ತಾ, ಕನ್ಸಂಪ್ಷನ್ ಆಗುತ್ತಾ. ಸೊ ಏನಾದರೂ ಕನ್ಸಂಪ್ಷನ್ ಆಗಿಲ್ಲ ಮತ್ತೆ ಇಡಬೇಕು. ಸೊ ವಿದಿನ್ 24 ಅವರ್ಸ್ಗಳ ಒಳಗೆ ಅದು ಅಕಾರ್ಡಿಂಗ್ ಟು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದನೇ ಹೇಳಿದ್ದಾರೆ, ವಿದಿನ್ 24 ಅವರ್ಸ್ ಒಳಗಡೆ ಅದು ಕನ್ಸಂಪ್ಷನ್ ಆಗಬೇಕಂತ. ಸೊ ಎಲ್ಲ ಮಾಂಸನೂ ಬಂದಿರೋ ಎಲ್ಲ ಮಾಂಸನೂ ಕನ್ಸಂಪ್ಷನ್ ಆಗಲ್ಲಲ್ವ. ಸೊ ಈ ಮಾಂಸ ಎಷ್ಟು ಸೇಫ್, ಅದು ರಾಜಸ್ಥಾನದಿಂದ ಬರೋದು.